ನಾವೆಲ್ಲರೂ ಬಿ ಆರ್ ಲಕ್ಷ್ಮಣರಾವ್, ಎಚ್ ಎಸ್ ವೆಂಕಟೇಶಮೂರ್ತಿ, ಎಮ್ ಎನ್ ವ್ಯಾಸರಾವ್, ಎಚ್ ಗುಂಡಿರಾಜ್ ಇವರೆಲ್ಲರ ಜೊತೆಗೆ ನಾವು ಬೆಳೆದಿದ್ದೀವಿ. ನಾನು 25 ಇಯರ್ಸ್ ಹಿಂದೆ ಬೆಂಗಳೂರಿಗೆ ಬಂದೆ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಮಂಜುಗಿಯಿಂದ. ಇಲ್ಲಿ ಇರತಕ್ಕಂಥ ಕಾರ್ಮಿಕರನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಅವರು ಮಕ್ಕಳಿಗೂ ಸಹಿತ ಎಜುಕೇಷನ್ ಕೊಡಬೇಕು ಅನ್ನೋದು ಬಂತು. ನಾನು ನಮ್ಮ ಊರಿಗೆ ಹೋಗಿಬಿಟ್ಟು ಬಿಜಾಪುರ ಮತ್ತು ಬಾಗಲಕೋಟೆ ಹಳ್ಳಿಗಳಲ್ಲಿ ಡಂಗರು ಹೊಡೆದು ಹೇಳ್ತಿದ್ದೆ. ಬೆಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಹಾಕೋರೆಲ್ಲ ಯಾರಾದ್ರಿದ್ರೆ ಬನ್ನಿ, ನಾನು ಅರ್ಜಿ ಹಾಕಿಸ್ಕೊಡ್ತೀನಿ. ಮತ್ತು ನಾನು ಹೇಳಿದಂತೆ ನೀವು ಎಕ್ಸಾಮ್ ಬರೀಬೇಕು, ಪ್ರಿಪ್ರೇಷನ್ ಮಾಡಬೇಕು ಫಿಸಿಕಲ್ ಆಗಿ. ಅದೇ ರೀತಿ ಅವರು ಮಾಡಿದರು. ಇವತ್ತು 7,000 ಜನ ಪೊಲೀಸರಿದ್ದಾರೆ. ಕಂಡಕ್ಟರ್ಗಳು, ಡ್ರೈವರ್ಗಳು ಹೇಗೆ ಬೆಂಗಳೂರು ಬೆಳೀತಾ ಇತ್ತು, BTS ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್, ಅಲ್ಲಿಂದ ಇವತ್ತು BMTC ತನಕ ಏನು ಬೆಳೆದಿದೆಯೋ ಸುಮಾರು 4,000 ಜನ ಕಂಡಕ್ಟರ್ ಡ್ರೈವರ್ಗಳಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ನಾನು ಅವರಿಗೆ ಮಾರ್ಗದರ್ಶನ ಮಾತ್ರ ಮಾಡಿದ್ದೀನಿ. ಅವರಿಗೆ ಅರ್ಜಿ ಹಾಕೋದು ಹೇಗೆ ಮತ್ತು ಯಾವಾಗ ಕರೀತಾರೆ ಅದನ್ನು ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ನನ್ನ ಮುಂದೆ ಇರೋದು ಇವತ್ತಿನ ಪ್ರೆಸೆಂಟಾಗಿ ನವೋದಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಬರೀಬೇಕಾದ್ರೆ 6ನೇ ಕ್ಲಾಸಿನಿಂದ 12ನೇ ಕ್ಲಾಸ್ ತನಕ ಅಲ್ಲಿ ಎಜುಕೇಷನ್ ಇರ್ತದೆ. ಅಡ್ಮಿಷನ್ ಆಗಬೇಕಾದ್ರೆ 5ನೇ ಕ್ಲಾಸಲ್ಲಿ ಪರೀಕ್ಷೆ ಬರೀಬೇಕು. ಪರೀಕ್ಷೆ ಬರೀಬೇಕಾದ್ರೆ ಅರ್ಜಿಗಳು ಕರೀತಾರೆ ಪ್ರತಿ ವರ್ಷ. ಸುಮಾರು ಜುಲೈನಲ್ಲಿ ಆಗಸ್ಟಲ್ಲಿ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇರ್ತದೆ. ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೆ ನಾವು. ಟೋಟಲಿ ಇಲ್ಲಿವರೆಗೂ 41 ವರ್ಷಗಳಿಂದ ನವೋದಯ ವಿದ್ಯಾಲಯ ನಡೀತದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ 661 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಗೆ ಒಂದರಂತೆ 661 ಸ್ಕೂಲ್ಗಳಿದ್ದಾವೆ. ತಮಿಳುನಾಡು ಹೊರತುಪಡಿಸಿ ತಮಿಳುನಾಡಲ್ಲಿ ಯಾವುದೇ ಒಂದು ನವೋದಯ ವಿದ್ಯಾಲಯಗಳಿಲ್ಲ. ಎಲ್ಲ ಟೆರಿಟರಿಗಳಲ್ಲಿ ಸಹಿತ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಹಿತ ಈ ಸ್ಕೂಲ್ಗಳಿದ್ದಾವೆ. ಇಲ್ಲಿ ಈ ವರ್ಷ ಅರ್ಜಿ ಕರೆದಿರೋದು ಜೂನ್ ಮತ್ತು ಜುಲೈನಲ್ಲಿ. ಜುಲೈ 29ನೇ ತಾರೀಕು ಲಾಸ್ಟ್ ಡೇಟ್. ಅವ್ರು ಕರಿಬೇಕಾಗಿದ್ದು ಆಗಸ್ಟ್ನಲ್ಲಿ ಮತ್ತು ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇರಬೇಕಾಗಿತ್ತು. 15 ಲಾಸ್ಟ್ ಡೇಟ್ ಇಲ್ಲ, ಸೆಪ್ಟೆಂಬರ್ 20, ಈಗ ಜುಲೈ 29 ಲಾಸ್ಟ್ ಡೇಟ್. 29 ಲಾಸ್ಟ್ ಡೇಟ್ ಇದೆ. ಈಗ ಅವರೇ ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಇದೆ ಮತ್ತು ಅಡ್ವರ್ಟೈಸ್ಮೆಂಟಲ್ಲಿದೆ. ನಾವು ಪ್ರತಿ ವರ್ಷವೂ ಏನು ಮಾಡ್ತೀವಿ, ಅವರಿಗೆ 1 ವಾರ 7 ದಿನಗಳ ಕಾಲ ಉಚಿತ ಮಾಹಿತಿ ಶಿಬಿರವನ್ನು ಮಾಡ್ತೀವಿ. ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿ, ಭಾರತಿ, ವಿಜಯ ಕರ್ನಾಟಕ, ಪ್ರಜಾವಾಣಿಯಲ್ಲಿ ಸೆಕೆಂಡ್ ಪೇಜಲ್ಲಿ ಬಂದಿದೆ. ಎಲ್ಲ ಪೇಜ್ಗಳಲ್ಲಿ ಒಂದು ಹಾಫ್ ಪೇಜ್ ಕೊಟ್ಟಿರ್ತಾರೆ. ಈ ಕೋರ್ಸಸ್ ಹಾಫ್ ಪೇಜಲ್ಲಿ ಕೊಟ್ಟಿರ್ತಾರೆ. ಅದು ನನಗೆ ಭಾಳ ಹೆಲ್ಪ್ ಆಗಿದೆ. ಜನರು ಬಂದು ಹೇಳಿದ್ದಾರೆ, ಸುಮಾರು ನಾವು CBSE ICSE ಓದಿಸ್ಬೇಕಾಗಿತ್ತು, 7 ವರ್ಷ ನಾವು ಓದಿಸಿದ್ದೀವಿ, 7 ಲಕ್ಷ ರೂಪಾಯಿ ಉಳಿತಾಯ ಆಯಿತು. ನಮ್ಮ ಜೊತೆಗಿದ್ದವರು 7 ಲಕ್ಷ ರೂಪಾಯಿ ಕೊಟ್ಟು ಓದಿದ್ದಾರೆ. ಬಟ್ ನಮಗೆ ಸಿಕ್ಕಂಥ ಎಜುಕೇಷನ್ ಅವ್ರಿಗೆ ಸಿಕ್ಕಿಲ್ಲ. ಮತ್ತು ಅವ್ರಿಗೆ ಸಿಕ್ಕಂಥ ಸತ್ಸಂಗ ಆಗಲಿ, ಅಲ್ಲಿರ್ತಕ್ಕಂಥ ಸಭ್ಯತೆಗಳಾಗಲಿ ಅವರಿಗೆ ಸಿಕ್ಕಿಲ್ಲ. ನಮಗೆ ಒಳ್ಳೆಯ ಒಂದು ಸಭ್ಯತೆ ಸಿಕ್ತು, ನಮ್ಗೆ ಒಳ್ಳೆ ಅವಕಾಶ ಸಿಕ್ತು. ನಾವು ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ಆಗಿದ್ದೀವಿ. ಎಷ್ಟೋ ಜನ ಮಾಹಿತಿ ಕೊಟ್ಟಂಥವ್ರು MBBS ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ನಾವು ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ವರ್ಷ ನಾನು ಮಾಡ್ತಾ ಇದ್ದೀನಿ. ನಾಳೆ 19ನೇ ತಾರೀಕಿನಿಂದ 25ನೇ ತಾರೀಕು ತನಕ, ಶನಿವಾರದಿಂದ ಶುಕ್ರವಾರದವರೆಗೂ 7 ದಿನಗಳ ಕಾಲ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ದೊಡ್ಡ ರಸ್ತೆಯಲ್ಲಿ, ಆಮೇಲೆ ಕನಕಪುರ ರೋಡಲ್ಲಿ ಕೊಡಲುಗುಡ್ಡೆ ಕ್ರಾಸ್ನಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರನೇ ಇದೆ. ಅಲ್ಲಿ ಈ ಮಾಹಿತಿ ಶಿಬಿರವನ್ನು ನಾನು ಏರ್ಪಡಿಸಿದ್ದೀನಿ. ಅವ್ರು ಫೋನ್ ಮಾಡಿದಾಗ ನಾನು ಫೋನ್ ನಂಬರ್ 2 ಕೊಟ್ಟಿದ್ದೀನಿ, ಲ್ಯಾಂಡ್ಲೈನ್ ಕೊಟ್ಟಿದ್ದೀನಿ ಮತ್ತು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ವಾಟ್ಸಪ್ಪಲ್ಲಿ ಅವರ ಹೆಸರು ಮತ್ತು ಅವರ ಹೆಸರು ಮತ್ತು ಫೋನ್ ನಂಬರ್ ಕೊಟ್ಟರೆ ಅವರಿಗೆ ನಾನು ಟೈಮಿಂಗ್ ಕೊಡ್ತೀನಿ. ಎಷ್ಟು ಗಂಟೆಗೆ ಬರಬೇಕಂತ ಒಂದು ಅರ್ಧ ಗಂಟೆ, 1 ಅವರ್ ಇರ್ತದೆ. ಒಂದು 2 ಬ್ಯಾಚ್ಗಳಲ್ಲಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಕೆಂಗೇರಿಯಲ್ಲಿ ಹೇಳ್ಕೊಡ್ತೀನಿ, ಮೈಸೂರು ರೋಡು ಕೆಂಗೇರಿನಲ್ಲಿ ಉರ್ದು ಸ್ಕೂಲ್, ಸರ್ಕಾರಿ ಉರ್ದು ಶಾಲೆಯಲ್ಲಿ ಅಲ್ಲಿ ನಾನು ಟೈಮ್ ಕೊಟ್ಟು ಅವರಿಗೆ ಹೇಳ್ಕೊಡ್ತೀನಿ. ಅವ್ರು ಬಂದುಬಿಟ್ಟು ನಮಗೆ ಭೇಟಿ ಆಗ್ಬೋದು. ಇಲ್ಲಿ ಜನರಲ್ ಅವರಿಗಿದೆ 50 ಸೀಟುಗಳು, OBC-ನವರಿಗೆ 25 ಸೀಟುಗಳು, SC-ನವರಿಗೆ 15, ST-ಗೆ 7, ಅಂಗವೈಕಲ 3 ಮತ್ತು 33 ಸೀಟುಗಳು ಹೆಣ್ಣು ಮಕ್ಕಳಿಗಾಗಿ ಕಾಯ್ದಿರಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಗೆ ಮಾತ್ರ, ಎಲ್ಲ ಜಿಲ್ಲೆಗಳಲ್ಲಿ ಟೌನಲ್ಲಿ 25, ಗ್ರಾಮೀಣದಲ್ಲಿ 75 ಇರ್ತದೆ. ಆದರೆ ಬೆಂಗಳೂರು ನಗರ ಜಿಲ್ಲೆಗೆ ಮಾತ್ರ 50 ನಗರ ಭಾಗಕ್ಕೆ ಮತ್ತು 50 ಗ್ರಾಮೀಣ ಭಾಗಕ್ಕೆ 50-50 ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಮುಖ್ಯ ಉದ್ದೇಶದಿಂದ ದಯವಿಟ್ಟು 4ನೇ ಕ್ಲಾಸು ಮತ್ತು 3ನೇ ಕ್ಲಾಸ್ ಪಾಸ್ ಆಗಿ, 3ನೇ ಕ್ಲಾಸು 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸಲ್ಲಿ ಓದ್ತಿದ್ರೆ ಅಂಥವರೆಲ್ಲ ಎಲಿಜಿಬಲ್ ಇರ್ತಾರೆ. ಎಲ್ಲರೂ ಸಹಿತ ಇಲ್ಲಿ ಅರ್ಜಿಗಳ ಹಾಕಿ ನಮ್ಮ ಹತ್ತಿರ ಬನ್ನಿ, ನಾವು ಅರ್ಜಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಮತ್ತು ಅಲ್ಲಿ ಗಣಿತ ವಿಷಯ 25 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಭಾಷಾ ಸಾಮರ್ಥ್ಯ 25 ಮಾರ್ಕ್ಸ್ಗೆ,
ಹಾಗೂ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ 50 ಮಾರ್ಕ್ಸ್ಗಳಿಗೆ ಅಂಕಗಳಿಗೆ ಇರ್ತದೆ, ಅದು ಆ ರೀತಿ ಅವ್ರು ಮಾಡ್ಬೋದು.